ಜನಮನದ ಜೀವಧ್ವನಿ, ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಮೂಚರವರಿದ್ದಾರೆ. ನಮಸ್ಕಾರ ಮುಚ್ಚೋ. ಇಂದಿನ ಮುಖ್ಯಾಂಶಗಳು ನೋಡೋಣ ಬನ್ನಿ. ಸಿರೋ ಮಲಬಾರ್ ಧರ್ಮಸಭೆ ಬಿಕ್ಕಟ್ಟು, ಮಹಾಧರ್ಮಾಧ್ಯಕ್ಷರ ಸುತ್ತೋಲೆಯನ್ನು ಧಿಕ್ಕರಿಸಿದ ಬಹುತೇಕ ಗುರುಗಳು. ಪೋಪ್ ಫ್ರಾನ್ಸಿಸ್, ಪ್ರಧಾನಿ ನರೇಂದ್ರ ಮೋದಿ ಮಹತ್ತರ ಭೇಟಿ, ಭಾರತಕ್ಕೆ ಪೋಪ್ ಭೇಟಿ ಸಾಧ್ಯತೆ. ನೀಟ್ ಪರೀಕ್ಷೆ ಭುಗಿಲೆದ್ದ ಆಕ್ರೋಶ, ವಿವಿಧ ವಿದ್ಯಾರ್ಥಿ ಸಂಘಟನೆಗಳಿಂದ ದೇಶಾದ್ಯಂತ ಪ್ರತಿಭಟನೆ. ಹಜ್ ಯಾತ್ರೆ, ಬಿಸಿಲಿನ ತಾಪಕ್ಕೆ 1000ಕ್ಕೂ ಹೆಚ್ಚು ಯಾತ್ರಿಗಳ ಸಾವು, 98 ಭಾರತೀಯರ ಸಾವು. ಸುದ್ದಿಯ ವಿವರಗಳು. ಸಿರೋ ಮಲಬಾರ್ ಧರ್ಮಸಭೆ ಬಿಕ್ಕಟ್ಟು, ಮಹಾಧರ್ಮಾಧ್ಯಕ್ಷರ ಸುತ್ತೋಲೆಯನ್ನು ಧಿಕ್ಕರಿಸಿದ ಬಹುತೇಕ ಗುರುಗಳು. ಒಮ್ಮತದ ಆರಾಧನಾ ವಿಧಿಗಳನ್ನು ಒಪ್ಪಿಕೊಂಡು ಅದನ್ನು ಅಳವಡಿಸಿಕೊಳ್ಳಲು ಗಡುವು ನೀಡಿ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ರಫಾಯಲ್ ತಟ್ಟೇಲ್ ರವರು ಹೊರಡಿಸಿದ್ದ ಸುತ್ತೋಲೆಯನ್ನು ಸಿರೋ ಮಲಬಾರ್ ಧರ್ಮಸಭೆಯ ಎರ್ನಾಕುಲಂ ಅಂಗಾಮಲೆ ಮಹಾಧರ್ಮ ಕ್ಷೇತ್ರದ ಬಹುತೇಕ ಗುರುಗಳು ಧಿಕ್ಕರಿಸಿದ್ದಾರೆಂದು ತಿಳಿದು ಬಂದಿದೆ. ಈ ಮೂಲಕ ಆರಾಧನಾ ವಿಧಿಗಳ ಜಂಜಾಟದ ತೀವ್ರತೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗುತ್ತಿವೆ. ಪೋಪ್ ಫ್ರಾನ್ಸಿಸ್ ರವರ ಅನುಮೋದನೆಗೆ ಒಳಪಟ್ಟಿರುವ ಈ ಸುತ್ತೋಲೆಯನ್ನು ಪರಿಗಣಿಸದ ಗುರುಗಳನ್ನು ಸೇವೆಯಿಂದ ವಜಾಗೊಳಿಸುವುದಾಗಿ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿತ್ತು. ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಎರ್ನಾಕುಲಂ ಅಂಗಾಮಲೆ ಮಹಾಧರ್ಮ ಕ್ಷೇತ್ರದ ಬಹುತೇಕ ಗುರುಗಳು ಸುತ್ತೋಲೆಯನ್ನು ಧಿಕ್ಕರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನೊಂದೆಡೆ ಸುತ್ತೋಲೆಯನ್ನು ಧಿಕ್ಕರಿಸಿರುವ ಗುರುಗಳ ವಿರುದ್ಧ ಕ್ರಮ ಜರುಗಿಸುವುದನ್ನು ಸಿರೋ ಮಲಬಾರ್ ಧರ್ಮಸಭೆಯ ಧರ್ಮಾಧ್ಯಕ್ಷರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಎರ್ನಾಕುಲಂ ಅಂಗಾಮಲೆ ಮಹಾಧರ್ಮ ಕ್ಷೇತ್ರದ 328 ಧರ್ಮಕೇಂದ್ರಗಳ ಪೈಕಿ ಕೇವಲ 7 ಧರ್ಮಕೇಂದ್ರಗಳ ಗುರುಗಳು ಮಾತ್ರ ಮಹಾಧರ್ಮಾಧ್ಯಕ್ಷ ತಟ್ಟೇಲ್ ರವರ ಸುತ್ತೋಲೆಯನ್ನು ಬಲಿಪೂಜಾ ಸಂದರ್ಭದಲ್ಲಿ ಓದಿದ್ದಾರೆ. ಉಳಿದ 321 ಧರ್ಮಕೇಂದ್ರದ ಗುರುಗಳು ಸುತ್ತೋಲೆಯನ್ನು ಓದದೆ ಧಿಕ್ಕರಿಸಿದ್ದಾರೆಂದು ತಿಳಿದು ಬಂದಿದೆ. ಹಾಗೂ ಬಹುತೇಕ ಧರ್ಮಕೇಂದ್ರಗಳಲ್ಲಿನ ಭಕ್ತಾದಿಗಳು ತಮ್ಮ ತಮ್ಮ ದೇವಾಲಯಗಳ ಮುಂದೆ ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ರಫಾಯಲ್ ತಟ್ಟೇಲ್ ರವರ ಸುತ್ತೋಲೆಗೆ ಬೆಂಕಿ ಹಚ್ಚಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆಂದು ವರದಿಯಾಗಿದೆ. ಸಿರೋ ಮಲಬಾರ್ ಧರ್ಮಸಭೆ ಇಬ್ಬಾಗವಾಗದಂತೆ ತಡೆಯಲು ನಾವು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದೇವೆಂದು ಧರ್ಮಾಧ್ಯಕ್ಷರುಗಳ ಸಿನೋಡ್ ಒಂದೆಡೆ ಹೇಳುತ್ತಿದ್ದರೆ, ಇನ್ನೊಂದೆಡೆ ವಿರೋಧಿ ಬಣದ ಗುರುವೊಬ್ಬರು ನಾವು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲು ಸಿದ್ಧರಿಲ್ಲ ಎಂದು ಹೇಳುತ್ತಿದ್ದಾರೆ. ಒಟ್ಟಾರೆಯಾಗಿ ಸಮಸ್ಯೆಗೆ ಪರಿಹಾರ ಎಂದು ಎಂಬ ಪ್ರಶ್ನೆ ಕ್ರೈಸ್ತ ಧಾರ್ಮಿಕ ನಾಯಕರ ನಿದ್ದೆಗೆಡಿಸಿಬಿಟ್ಟಿದೆ. ಅಂತೂ ಇಂತೂ ರಫಾಯಲ್ ತಟ್ಟೇಲ್ ರವರ ಸುತ್ತೋಲೆಯನ್ನ ಸುಮಾರು ಬಹುತೇಕ ಗುರುಗಳು ಧಿಕ್ಕರಿಸ್ಬಿಟ್ಟಿದ್ದಾರೆ. 98% ಧಿಕ್ಕರಿಸ್ಬಿಟ್ಟಿದ್ದಾರೆ. ಯಾರು ಓದಲಿಲ್ವಂತೆ. ಕೇವಲ 7 ಧರ್ಮಕೇಂದ್ರ ಗುರುಗಳು ಸುತ್ತೋಲೆಯನ್ನ ಓದಿದ್ದಾರೆ ಬಲಿಪೂಜೆ ಸಂದರ್ಭದಲ್ಲಿ. ಮಿಕ್ಕ 321 ಧರ್ಮಕೇಂದ್ರದ ಗುರುಗಳು ಧಿಕ್ಕರಿಸಿದ್ದಾರೆ, ಸುಟ್ಟಿದ್ದಾರೆ. ಅದೇ ಅವರು ಭಕ್ತಾದಿಗಳು ತಮ್ಮ ತಮ್ಮ ಧರ್ಮ ಕೇಂದ್ರದ ದೇವಾಲಯಗಳ ಮುಂದೆ ಅದನ್ನ ಸುಟ್ಟಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಅಂದ್ರೆ ಬಹಳ ಬಹುತೇಕ ಜನರು ಇವರ ಇದಕ್ಕೆ ಮಾತು ಕೊಟ್ಟಿಲ್ಲ. ಅಲ್ಲಿ ನೋಡಿ ನೀವು ಅವರು ಧಿಕ್ಕರಿಸ್ತಕ್ಕಂಥ ಸಂಖ್ಯೆ ನೋಡಿ ಎಷ್ಟಿದೆ. 321 328 ಧರ್ಮಕೇಂದ್ರಗಳು, 21 ಇದು ವಿರೋಧಿಸಿವೆ. 321 ಇವು ಬೇಡ ಧಿಕ್ಕರಿಸಿದ್ದಾರೆ, ಸುತ್ತೋಲೆ ಓದಲ್ಲ, ನಾವು ನಿಮ್ ಜೊತೆ ಇರಲ್ಲ ಅಂತ ಹೇಳೋದಕ್ಕಿಂತ ಸುತ್ತೋಲೆಯನ್ನ ಓದದೆ ಅದನ್ನ ಬಹಿಷ್ಕಾರ ಮಾಡಿದ್ದಾರೆ ನೋಡಿ, ಧಿಕ್ಕರಿಸಿದ್ದಾರೆ ನೋಡಿ. ಅದೇ ಈಗ ನಾನು ಹೇಳೋದೇನೆಂದ್ರೆ, ಯಾವುದಾದ್ರೂ ಒಂದು ವಿಚಾರವನ್ನು ಮುನ್ನೆಲೆಗೆ ತರಬೇಕಾದ್ರೆ, ಯಾವುದೋ ಒಂದು ನೀತಿ ನಿಯಮಗಳನ್ನ ಅಳವಡಿಸಬೇಕಾದ್ರೆ ಅದಕ್ಕೊಂದು ಪೂರ್ವಭಾವಿ ಸಿದ್ಧತೆ ಇರ್ತದಲ್ವಾ? ಸಿದ್ಧತೆ ಇರುತ್ತೆ, ಒಪಿನಿಯನ್ ಕೇಳಬೇಕಾಗತ್ತೆ. ಒಂದು ಒಮ್ಮತಕ್ಕೆ ಬರೋದಕ್ಕೆ ಅದಕ್ಕೊಂದು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಪ್ರೊಸೀಜರ್ ಇರ್ತದೆ, ಪ್ರೊಸೀಜರ್ ಇಲ್ಲ. ಹೌದು. ಇವರಿಗೆ ಗೊತ್ತಾಗ್ಲಿಲ್ವಾ ಎಷ್ಟು ಇವ್ರ ಕಡೆ ಇದ್ದಾರೆ, ಎಷ್ಟು ಜನ ಇವ್ರನ್ನ ಹಿಂಬಾಲಿಸ್ತಾರೆ, ಇವ್ರನ್ನ ಪಾಲಿಸ್ತಾರೆ, ಇವರ ಸುತ್ತೋಲೆಗೆ ಎಷ್ಟು ಜನ ಹೋಗ್ಬಿಡ್ತಾರೆ ಏನಪ್ಪ ಒಂಥರ ಬ್ಲೈಂಡ್ ಆಗಿ ಮಾಡಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ಒಂಥರ ಕುರುಡುತನದಿಂದ ಮಾಡಿದ್ದಾರೆ. ಅಲ್ಲ ಪೋಪ್ ಅವ್ರು ಕೂಡ ಅದೇ ಅಲ್ಲ, ಹೆಂಗೆ ಅವರು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಇಷ್ಟು ಬೇಜವಾಬ್ದಾರಿಯಾಗಿ ತೀರ್ಮಾನ ತಗೊಳ್ಳೋದು, ಅದೇ ನನಗಾಗ್ತಲ್ಲ. ವ್ಯಾಟಿಕನ್ ಕೂಡ ಹೆಂಗೆ ತಪ್ಪು ಹಾದಿಗೆ ಅವ್ರನ್ನ ಸೆಳೆಯಲಾಯ್ತು? ಹೌದು.
ವ್ಯಾಟಿಕನ್ ವ್ಯಾಟಿಕನ್ ನೇಮಿಸಿದ ಇದು ಪೋಪ್ ಕೂಡ ಸಾರಿ ಬಿಷಪ್ ಕೂಡ ಅಟ್ಲೀಸ್ಟ್ ಗೊತ್ತಾಗ್ಬೇಕೈತಲ್ಲ ಅವ್ರಿಗೆ. ಅವ್ರ ಪಲ್ಸ್ ರೇಟ್ ಗೊತ್ತಾಗ್ಬೇಕಲ್ವ. ಅಲ್ಲ, ಮೆಜಾರಿಟಿ ಯಾವ ಕಡೆ ಇದೆ ಬಹುತೇಕರು ಯಾವ್ದನ್ನ ಇಷ್ಟಪಡ್ತಾರೆ. ಅದು ಒಮ್ಮತ ಬರೋದಕ್ಕೆ ಒಂದು ಸರ್ವಸಮ್ಮತ ತೀರ್ಮಾನ ಅವರವರಲ್ಲೇ ಬರುತ್ತೆ. ಆಬ್ವಿಯಸ್ಲಿ ಗೊತ್ತಾಗ್ಬಿಡ್ತದೆ ಮುಚ್ಚೋ. ಈಗ ಒಂದೇನೋ ಮತಕ್ಕೆ ಹಾಕೋದು ಅಥವಾ ಏನೋ ಒಂದು ಚರ್ಚೆ ಆಗೋದ ಅಲ್ಲೇ ಗೊತ್ತಾಗ್ಬಿಡುದಲ್ವಾ. ಗೊತ್ತಾಗುತ್ತೆ. ಆಮೇಲೆ ಜಾಸ್ತಿ ಬಹುತೇಕ ಯಾರನ್ನ ಬೆಂಬಲಿಸ್ತಾರೆ, ಯಾವಾಗ ನಾವೇನ್ ತೀರ್ಮಾನ ತಗೋಬೇಕು ಆ ಥರ ನಿರ್ಧಾರಕ್ಕೆ ಬರಕಾಗುತ್ತದೆ. ಹೆಂಗಾಯ್ತು ಇದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಇದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 328ರಲ್ಲಿ 321 ಜನ ಧಿಕ್ಕರಿಸ್ತಾರೆ ಅಂದ್ರೆ ಅವರ ಪಲ್ಸ್ ರೇಟ್ ಇವರು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಏನೋ ಒಂಥರ ಧೈರ್ಯದಿಂದ ನಡಿಲಿ, ನಮ್ಗೆ ಸ್ಟ್ರಕ್ಚರ್ ಇದೆ, ಈ ಕಟ್ಟಡಗಳಿದೆ, ನಮಗೆ ಅಧಿಕಾರ ಇದೆ, ವ್ಯಾಟಿಕನ್ ಇದೆ, ನಮ್ಮ ಪರವಾಗಿದೆ, ಏನೋ ನಡೀತದೆ ಅಂತ ಮಾಡ್ಬಿಡೋಣ. ಅದಷ್ಟೇ ಸಾಕಾಗಲ್ಲ. ಸ್ಥಳೀಯ ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ನಿರ್ಧಾರಗಳನ್ನ ಕೈಗೊಳ್ಬೇಕಾಗಿರೋದು ವಾಸ್ತವ. ಹೌದು. ಇದೇನಿದು ಅವಾಸ್ತವ? ಗೊತ್ತಿಲ್ಲಪ್ಪ. ಇದು ಒಂಥರ ಅವಾಸ್ತವನೇ. ನನಗೆ ಅಷ್ಟು ಸಂಖ್ಯೆ ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಟ್ಟೆ ನಾನು. ಇದೇನಿದು? ಪೋಪ್ರವರ ಅನುಮೋದನೆಗೆ ಒಳಪಟ್ಟಿರ್ತಕ್ಕಂಥ ಸುತ್ತೋಲೆಯನ್ನ ಮಹಾಧರ್ಮಾಧ್ಯಕ್ಷ ತಟ್ಟೇಲ್ ಅವರು ಮತ್ತೆ ಬಾಸ್ಕೋ ಪುತ್ತೂರು ಅವರು ಕೂಡ ಸೈನ್ ಮಾಡಿದ್ದಾರೆ. ಅಪಾಸ್ಟೋಲಿಕ್ ಅಡ್ಮಿನಿಸ್ಟ್ರೇಟರ್ ಅವರು ಅವರ ಸುತ್ತೋಲೆಯನ್ನ ಧಿಕ್ಕರಿಸಿದ್ದಾರೆ. ಎಲ್ಲಿದೆ ಶಿಸ್ತು? ಯಾವ ಕಡೆ ಹೋಗ್ತಾ ಇದೆ ಶಿಸ್ತು? ಓಕೆ, ಶಿಸ್ತನ್ನ ಪರಿಪಾಲಿಸಿರೋರೇ ಇಲ್ಲಿ ಎಲ್ಲೋ ಒಂದು ಕಡೆ ರೋಮ್ ವ್ಯಾಟಿಕನ್ ಆಡಳಿತವನ್ನ ತಪ್ಪು ದಾರಿಗೆ ಏನಾದರೂ ಎಳೆದಿರಬಹುದು. ಹೌದು, ಎಳೆದಿರಬಹುದು. ರೋಮ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು. ಈ ತಪ್ಪು ಮಾಹಿತಿಯನ್ನ ಕೊಟ್ಟು ಏನು ಸಾಧನೆ ಮಾಡೋದು? ಅನೇಕ ವಿಚಾರದಲ್ಲಿ ರೋಮಿಗೆ ವಾಸ್ತವತೆ ಹೋಗಲ್ಲ. ಸ್ಥಳೀಯರು ತಪ್ಪು ಹೋಗಿ ಇದು ಮಾಡಿರ್ತಾರೆ ಅನೇಕ ವಿಚಾರದಲ್ಲಿ. ನಾನು ಅವಾಗ ಹೇಳ್ತೀನಿ, ಪ್ರಬಲರು ಎಲ್ಲವನ್ನ ಮಾಡಬಲ್ಲರು ಅಂತ. ನಮ್ಮ ಮೈಸೂರು ಬಿಷಪ್ ವಿಲಿಯಂ ಅವರು ವಿಚಾರದಲ್ಲೂ ಅಲ್ಲಿಗೆ ವ್ಯಾಟಿಕನ್ಗೆ ತಪ್ಪು ಮಾಹಿತಿ ಹೋಗಿರ್ಬೋದು. ಇದೇ ತರ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು. ಇದೇ ತರ ಅನೇಕ ವಿಚಾರಗಳಲ್ಲಿ ಸ್ಥಳೀಯ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದೇ ಬೇರೆ, ರೀಚ್ ಆಗೋದೇ ಬೇರೆ. ಈ ತರ ಆದ್ರೆ ಇದು ವ್ಯವಸ್ಥೆಗೆ ಕೆಟ್ಟ ಹೆಸರು ಬರುತ್ತಲ್ವಾ? ಕೆಟ್ಟ ಹೆಸರು ಬರುತ್ತೆ. ಅಂದ್ರೆ ಕ್ರಿಶ್ಚಿಯನ್ರು ಅಂದ್ರೆ ಬೇರೆ ಸಮುದಾಯ. ಈಗ ನೀವು ಹೇಳಿದ್ರೆ ವಿಲಿಯಂ ಬಿಷಪ್ ಅವ್ರದ್ದು ಕೂಡ ಮಾಹಿತಿ ತಪ್ಪಾಗೋಗಿರ್ಬೋದು ಅಂತ. ಏನಾದ್ರು ಆಗಿದ್ರೆ ವ್ಯವಸ್ಥೆ ಹೆಂಗ್ ನಂಬೋದು? ಹೌದು, ಎಲ್ಲ ಇವ್ರ ಬೇಲಿ ಬಿದ್ದೆ ಹೊಲ ಮೇಲೆ ಆಗ್ಬಿಡ್ತಲ್ವಾ? ಯಾರಿಗೆ ಹೇಳೋದು ನಾವು? ಯಾರ ಹತ್ರ ಹೋಗೋದು? ಅದು ಧಾರ್ಮಿಕ ಕ್ಷೇತ್ರ, ಶುದ್ಧವಾಗಿ ಸತ್ಯದಿಂದ ಕೂಡಿರ್ಬೇಕು, ಪ್ರಾಮಾಣಿಕತೆಯಿಂದ ಕೂಡಿರ್ಬೇಕು. ಅಧಿಕಾರ ಗಳಿಸ್ಕೊಳ್ಳಕ್ಕೆ ನಾನು ಮಾಡ್ಕೊಳ್ಳಕ್ಕೆ ಏನೇನೆಲ್ಲ ನಂದಿದೆ, ನಂದೇ ನಡಿಬೇಕು ಅಂತ ಹೇಳಿ ಕಾರಣಕ್ಕೆ ಅನೇಕ ಸತ್ಯ ವಿಚಾರಗಳನ್ನ ತಿಳಿಸಿ ತಪ್ಪು ದಾರಿ ಸತ್ಯಗಳನ್ನ ತಿಳಿಸೋದು, ಸತ್ಯಗಳನ್ನ ಮಣ್ಣು ಮಾಡೋದು. ಹೌದು. ಈ ಇದರಲ್ಲಿ ಎರ್ನಾಕುಲಂನ ಎಲ್ಲ ಬಂದ್ಬಿಡ್ತು ಆಚೆ. ವಿಚಾರದಲ್ಲೂ ಎಲ್ಲ ಆಚೆ ಬಂದ್ಬಿಡ್ತಲ್ಲ, ಬಂದ್ಬಿಡ್ತು. ವಾಸ್ತವ ಇದು 321 ವಾಸ್ತವ. ಇವರು ಅಲ್ಲಿಗೆ 321 ಪರವಾಗಿದ್ದಾರೆ ಅಂತ ಹೇಳಿರ್ತಾರೆ. ಇದುವರೆಗೂ ತಪ್ಪು ದಾರಿ ಹೇಳ್ಕೊಂಡ್ ಬಂದಿರ್ತಲ್ಲ. ನಾನು ಒಪ್ಪಲ್ಲ. ಏನೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸತ್ಯನೇ, ಅಸತ್ಯ ಅಸತ್ಯನೇ ಅಲ್ಲ. ಹೌದು. ಜನರ ವಿಚಾರ, ಆರಾಧನಾ ವಿಚಾರಗಳಲ್ಲಿ ನಾವು ಹೇಳ್ತಾ ಬರ್ತಾ ಇದ್ವಲ್ಲ ಮೊದಲು, ಇಲ್ಲ ಪೋಪ್ರವ್ರದ್ದು ನೀವು 6 ದಿವಸ ಪಾಲನೆ ಮಾಡಬೇಕು, ಒಟ್ಟಾಗಿ ಹೋಗ್ಬೇಕು, ಒಮ್ಮತ್ತಿಂದ ಹೋಗ್ಬೇಕು, ಆಚರಣೆ ಯಾಕೆ ಇಷ್ಟೊಂದು ಜಂಜಾಟ ಅಂತ ಹೇಳ್ತಾ ಬರ್ತಾ ಇದ್ವಿ. ಆದರೆ ಇಲ್ಲಿ ನೋಡಿದ್ರೆ ಜನರ ದಿಕ್ಕೇ ಬೇರೆ ಕಡೆ ಇದೆ. ಅದನ್ನ ಅವರನ್ನ ಆಳ್ತಕ್ಕಂಥ ಅಧಿಕಾರಿಗಳ ದಿಕ್ಕೇ ಬೇರೆ ಇದೆ. ಹೌದು. ಈಗ ಈ ವಿಚಾರದಲ್ಲಿ ಈಗಲಾದ್ರೂ ಪರಿವರ್ತನೆ ಆಗ್ಬೇಕು. ಎಲ್ಲೋ ದೋಷ ಆಗಿದೆ, ಕೆಳಗಡೆ ದೋಷ ಇದೆ, ಯಾರೋ ತಪ್ಪು ದಾರಿಗೆ ಎಳಿತಿದ್ದಾರೆ ನಮ್ಮನ್ನ ಅಂತ ಈಗಲಾದ್ರೂ ವ್ಯಾಟಿಕನ್ ಅರ್ಥ ಮಾಡ್ಕೊಳ್ಬೇಕು. ಎಸ್ ಅದನ್ನ ಕಂಡಿಡ್ತಕ್ಕಂಥ ಒಂದು ವ್ಯವಸ್ಥೆನ ವ್ಯಾಟಿಕನ್ ಕಂಡ್ಕೋಬೇಕು, ಏನ್ ಸಿದ್ಧ ಮಾಡ್ಬೇಕು. ಅಲ್ಲ, ಕಂಡ್ಕೋಬೇಕು. ಹೌದು. ಯಾವ್ದು ಸತ್ಯ, ಯಾರೊಬ್ರು ಹೇಳೋದನ್ನ ಕೇಳ್ಬಿಡೋದಲ್ಲ. ಹೌದು, ಅದು ಸತ್ಯ ಇದೆಯಾ ಅಂತ ಅದನ್ನ ಕ್ರಾಸ್ ಚೆಕ್ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಹೌದೌದು. ಪರ್ಯಾಯವಾದ ಒಂದು ಕ್ರಾಸ್ ಚೆಕಿಂಗ್, ಮಾಹಿತಿ ಪಡ್ಕೊಳ್ಳೋದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಅಲ್ಲ, ಆ ವ್ಯವಸ್ಥೆಗೆ ಕ್ರಾಸ್ ಚೆಕ್ ಮಾಡೋಕೆ ಇನ್ನೊಂದು ವ್ಯವಸ್ಥೆ ಇರಬೇಕು. ಆವಾಗ ಸತ್ಯಾಚೆ ಮಾಡೋದು. ಯಾರನ್ನೊಬ್ರು ನಂಬಿಟ್ರೆ ತಪ್ಪು ಮಾಹಿತಿ ರವಾನೆ ಆಗುತ್ತೆ, ನಿರಪರಾಧಿ ಸಮಸ್ಯೆಗೆ ಅಪರಾಧಿ ಆಗ್ತಾರೆ. ಹಾಗಾಗಬಾರ್ದು. ಹಾಗಾಗದೆ ಸತ್ಯ ಮೇಳೈಸಲಿ.
ಯಾವುದು ಸತ್ಯದೋ ಅದು ಮಾತ್ರ ಮುನ್ನೆಲೆಗೆ ಬರಲಿ ಅಂತ ಹೇಳ್ತಾ ಮುಂದುವರಿಯೋಣ. ಪೋಪ್ ಫ್ರಾನ್ಸಿಸ್ ಪ್ರಧಾನಿ ನರೇಂದ್ರ ಮೋದಿ ಮಹತ್ತರ ಭೇಟಿ, ಭಾರತಕ್ಕೆ ಪೋಪ್ ಭೇಟಿ ಸಾಧ್ಯತೆ. ಇಟಲಿ ದೇಶದಲ್ಲಿ ಇತ್ತೀಚೆಗೆ ನಡೆದ G7 ಸಭೆಯಲ್ಲಿ ಭಾರತದ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಿ ಪೋಪ್ ಫ್ರಾನ್ಸಿಸ್ ಅವರನ್ನು ಭೇಟಿ ಮಾಡಿರುವುದು ಭಾರತದ ಕ್ರೈಸ್ತ ಧಾರ್ಮಿಕ ನಾಯಕರುಗಳ ಸಂತಸವನ್ನು ಹೆಚ್ಚಿಸಿದೆ. ಇವರಿಬ್ಬರ ಈ ಭೇಟಿ ಪೋಪ್ ಫ್ರಾನ್ಸಿಸ್ ಅವರು ಭಾರತಕ್ಕೆ ಭೇಟಿ ನೀಡುವ ಬಹು ನಿರೀಕ್ಷಿತ ಕಾರ್ಯಕ್ಕೆ ವೇಗದ ಚಾಲನೆ ದೊರಕಲಿದೆ ಎಂದು ದೆಹಲಿಯ ಫರೀದಾಬಾದ್ನ ಮಹಾಧರ್ಮಾಧ್ಯಕ್ಷರ ಡಾಕ್ಟರ್ ಕುರಿಯಾಕೋಸ್ ಅಭಿಪ್ರಾಯಪಟ್ಟಿದ್ದಾರೆ. ಪೋಪ್ ಫ್ರಾನ್ಸಿಸ್ ರವರನ್ನು ಭೇಟಿ ಮಾಡಿ ಮಾತನಾಡುವ ಪ್ರಧಾನಿಗಳು ಜನಸೇವೆ ಹಾಗೂ ಪರಿಸರ ಸಂರಕ್ಷಣೆಯ ಹಾದಿಯಲ್ಲಿನ ಪೋಪ್ ಫ್ರಾನ್ಸಿಸ್ ರವರ ಶ್ರಮಗಳು ನಿಜಕ್ಕೂ ಶ್ಲಾಘನೀಯ ಎಂದಿರುವ ಪ್ರಧಾನಿಗಳು ಪೋಪ್ ಫ್ರಾನ್ಸಿಸ್ ರವರನ್ನು ಭಾರತಕ್ಕೆ ಭೇಟಿ ನೀಡಲು ವಿನಂತಿಸಿಕೊಂಡೆ ಎಂದಿದ್ದಾರೆ. ಈ ಹಿಂದೆ 2021ರಲ್ಲಿ ಪೋಪ್ ಫ್ರಾನ್ಸಿಸ್ ರವರನ್ನು ಭೇಟಿ ಮಾಡಿದ್ದ ಪ್ರಧಾನಿಗಳು ಆ ಸಂದರ್ಭದಲ್ಲೂ ಭಾರತಕ್ಕೆ ಭೇಟಿ ನೀಡಲು ಆಮಂತ್ರಣ ನೀಡಿದ್ದರು. ಹಾಗಾಗಿ ಪೋಪ್ ಫ್ರಾನ್ಸಿಸ್ ರವರ ಭಾರತದ ಭೇಟಿಯ ಸಾಧ್ಯತೆ ಹೆಚ್ಚು ಕಡಿಮೆ ಸಾಕಾರಗೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ. ಜೆಸ್ವಿಟ್ ಗುರುಗಳಾದ ಸೆಡ್ರಿಕ್ ಪ್ರಕಾಶ್ ರವರು ಮಾತನಾಡಿ, ಪ್ರಧಾನಿಗಳು ಪೋಪ್ ರವರನ್ನು ಭಾರತಕ್ಕೆ ಆಮಂತ್ರಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಆದಷ್ಟು ಬೇಗನೆ ಭಾರತ ಸರ್ಕಾರದಿಂದ ಅಧಿಕೃತ ಆಮಂತ್ರಣವನ್ನು ನೀಡಬೇಕು. ಆಗ ಮಾತ್ರ ಪೋಪ್ ಫ್ರಾನ್ಸಿಸ್ ರವರು ಭಾರತಕ್ಕೆ ಭೇಟಿ ನೀಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೃಢವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕೆಂದು ಜೆಸ್ವಿಟ್ ಫಾದರ್ ಸೆಡ್ರಿಕ್ ಪ್ರಕಾಶ್ ರವರು ಪ್ರಧಾನಿಗಳನ್ನು ವಿನಂತಿಸಿಕೊಂಡಿದ್ದಾರೆ. ಪೋಪ್ ಫ್ರಾನ್ಸಿಸ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿನ ಈ ಭೇಟಿಯು ಭಾರತ ಮತ್ತು ವ್ಯಾಟಿಕನ್ ನಡುವಿನ ಸಂಬಂಧಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಎಂದು ಫರೀದಾಬಾದ್ನ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಕುರಿಯಾಕೋಸ್ ಬರ್ನಿ ಕುಲಂಗಾರ ಅಭಿಪ್ರಾಯಪಟ್ಟಿದ್ದಾರೆ. G7 ಶೃಂಗಸಭೆಗೆ ಪ್ರಧಾನಮಂತ್ರಿಗಳು ಮೊನ್ನೆ ಇಟಲಿ ದೇಶಕ್ಕೆ ಹೋದಾಗ ಪೋಪ್ ಫ್ರಾನ್ಸಿಸ್ ಅವ್ರನ್ನ ಆತ್ಮೀಯತೆಯಿಂದ ಭೇಟಿಯಾಗಿದ್ದಾರೆ. ತುಂಬ ಅದ್ಭುತವಾಗಿ ಆತ್ಮೀಯತೆಯಿಂದ ಭೇಟಿ ಮಾಡೋದಿರಲಿ, ಹೋಗಿ ಪೋಪ್ನ ಭದ್ರವಾಗಿ ಅದು ಮಾಡಿದ್ದಾರೆ. ಪ್ರೋಟೋಕಾಲ್ ಇರ್ತವೆ. ಹೌದೌದು, ಸುಮ್ಮನೆ ಹೋಗಿ ಪೋಪ್ ನಂಗೆ ಹಿಡ್ಕೊಳಕ್ಕಾಗಲ್ಲ. ಅದು ಅವ್ರಿಗೆ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ. ಅದು ಎಲ್ಲ ಕಡೆ ಟ್ರೋಲ್ ಆಗಿದೆ. ಆತ್ಮೀಯತೆಯಿಂದ ಅಪ್ಪಿಕೊಂಡಿರ್ತಕ್ಕದ್ದು ಎಲ್ಲ ಕಡೆ ಟ್ರೋಲ್ ಆಗಿದೆ. ಸಂತೋಷ. ಆಮೇಲೆ ಇನ್ವೈಟ್ ಕೂಡ ಮಾಡಿದ್ದಾರೆ 2ನೇ ಬಾರಿ ಭಾರತಕ್ಕೆ ಭೇಟಿ ಕೊಡಿ ಅಂತ ಹೇಳಿದ್ರೆ ಮತ್ತೆ ಮಾಡಿದ್ರು. ಹೌದು, 2021ರಲ್ಲಿ ಭೇಟಿಯಾದಾಗ ಬನ್ನಿ ಭಾರತಕ್ಕೆ ಅಂತ ಹೇಳಿದ್ರು. ಮತ್ತು ಈಗೂ ಹೇಳಿದ್ರು. ಆಮೇಲೆ ಪೋಪ್ ಬಗ್ಗೆ 2 ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ಪರಿಸರ ಮತ್ತೆ ಅವರ ಜನಸೇವೆಯ ಒಂದು ನೋಟ ಇದೆಯಲ್ಲ, ಆ ವೇಗ ಇದೆಯಲ್ಲ, ತುಂಬ ಅದ್ಭುತವಾದ್ದು ಅಂತ ಹೇಳ್ತಾರೆ. ಜನಸೇವೆ ಮತ್ತು ಪರಿಸರದ ಮೇಲಿನ ಕಾಳಜಿ, ಟು ಸೇವ್ ದ ಪ್ಲಾನೆಟ್ ಅಂತ ಹೇಳ್ತಾರೆ. ಅದರ ವಿಚಾರದಲ್ಲಿ ಪೋಪ್ರವರ ಮನಸ್ಸು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ಓಕೆ, ಅದು ಇನ್ವೈಟ್ ಮಾಡೋದು ಓಕೆ, 2 ಬಾರಿ ಇನ್ವೈಟ್ ಆಗಿದೆ. ಆದರೆ ಕೆಲವರ ಅಭಿಪ್ರಾಯಗಳ ಪ್ರಕಾರ ಪ್ರಕಾಶ್ ಹೇಳಿದ್ರಲ್ಲ, ಸೆಡ್ರಿಕ್ ಫಾದರ್ ಜೆಸ್ವಿಟ್ ಪ್ರೀಸ್ಟು ಬಾಯಿ ಮಾತಿಂದ ಕರೆಯೋದು, ಓರಲ್ಲಿ ವೇಟ್ ಮಾಡೋದು ಬೇರೆ, ಮತ್ತೆ ಅಧಿಕೃತವಾಗಿ ಇನ್ವಿಟೇಷನ್ ಕಳಿಸೋದು ಬೇರೆ. ಭಾರತ ಸರ್ಕಾರದಿಂದ ಅಧಿಕೃತ ಆಮಂತ್ರಣವನ್ನು ಕೊಡಬೇಕು, ಆಗ ಪ್ರಾಸೆಸ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಜೆಸ್ವಿಟ್ ಪ್ರೀಸ್ಟ್ ಫೆಡ್ರಿಕ್ ಅವ್ರು ಹೇಳ್ತಾರೆ, ಸ್ವಾಗತ ಮಾಡೋದು, ಆಮಂತ್ರಿಸೋದು ನಾವು ಸ್ವಾಗತಿಸ್ತೇವೆ. ಆದರೆ ಅವರ ಬರುವಿಕೆಗೆ ಆಗ್ಬೇಕಾಗಿರುವಂತ ಕೆಲಸಗಳು ಜರೂರಾಗಿ ಆಗ್ಬೇಕು ಅಂತ, ಅದು ಶೀಘ್ರವಾಗಿ ಆಗ್ಬೇಕು ಅಂತ ಹೇಳ್ತಾರೆ. 2021ರಲ್ಲಿ ಕೊಟ್ಟಿರೋದಲ್ಲ, ಈಗ ಕೊಟ್ಟಿರೋದಕ್ಕೆ ಶೀಘ್ರವಾಗಿ ಆಗ್ಬೇಕು. ಆಗ ಪೋಪ್ ಬರಲಿಕ್ಕೆ ಅದು ಉಪಯೋಗ ಆಗುತ್ತೆ, ಬರ್ತಾರೆ. ಪೋಪ್ ಬಂದರೆ ವ್ಯಾಟಿಕನ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಮೇಲೆ ಸಕಾರಾತ್ಮಕವಾದ ಪರಿಣಾಮಗಳು ಬೀರುತ್ತೆ ಅಂತ. ಗುಡ್, ಕರೆಕ್ಟ್. ದೇಶ ಒಂದೊಂದು ದೇಶದ ಜೊತೆ ಸಂಬಂಧಗಳು ಬೆಳೆದಾಗ ಅದು ಗಟ್ಟಿ ಆಗುತ್ತಲ್ವಾ, ಅದನ್ನೇ ಆ ಫಾದರ್ ಹೇಳಿದ್ದಾರೆ. ಹಾಗಾಗಿ ಬೇಗ ಕೊಟ್ಟರೆ ಒಳ್ಳೆಯದು. ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೈಸ್ತರಿಗೆ ಅವರ ಬರುವಿಕೆ ಒಂದು ದೊಡ್ಡ ಉಡುಗೊರೆ ಅಂತ ಕೂಡ ಹೇಳ್ತಾರೆ. ಭಾರತಕ್ಕೆ ಪೋಪ್ ಜಗದ್ಗುರು ಭೇಟಿ ಇದೆಯಲ್ಲ, ಅದೇ ಒಂದು ದೊಡ್ಡ ಉಡುಗೊರೆ. ಎಲ್ಲರೂ ಕಾಯ್ತಾ ಇದ್ದೀವಿ ನಾವು ಅವ್ರ ಬರುವಿಕೆಗೆ. ಸೊ ಈ ಭೇಟಿ ಏನಿದೆಯೋ ಇಟಲಿ ದೇಶದಲ್ಲಿ ಏನು ಭೇಟಿ ಮಾಡಿದ್ರು ಪೋಪ್ ಜಗದ್ಗುರು ಮತ್ತು ಪ್ರಧಾನಿಗಳು, ಆ ಭೇಟಿ ಅವರ ಆ ಭಾರತದ ಭೇಟಿಗೆ ಚಾಲನೆ ಕೊಡಲಿ, ವೇಗದ ಚಾಲನೆಗಳಿಗೆ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಫರೀದಾಬಾದ್ ಮಹಾಧರ್ಮಾಧ್ಯಕ್ಷರು ಕುರಿಯಾಕೋಸ್. ಏನು ಭೇಟಿ ಆಗ್ಬೇಕಂತಿತ್ತೋ ಅದು ಒಂದು ರೀತಿ ಆಮೆಗತಿ ಇತ್ತು ಅಂತ, ಸ್ಪೀಡ್. ಈಗ ಇದು ಚಾಲನೆಗೊಳ್ಳುತ್ತೆ ಅಂತ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಆಗಲಿ, ಒಬ್ಬ ಪರಮೋಚ್ಚ ಗುರು, ಕ್ರೈಸ್ತರ ಗುರು, ಇಡೀ ಜಗತ್ತಲ್ಲೇ ಅತಿ ಪರಮೋಚ್ಚ ಗುರು ಭಾರತಕ್ಕೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅದೆಲ್ಲ ಹೇಳ್ತಾರೆ. ಬರಲಿ, ಆ ಮೂಲಕ ಭಾರತ ಕೂಡ ಅವರ ಬರುವಿಕೆಯನ್ನು ಎದುರು ನೋಡಲಿ ಅಂತ ಹೇಳ್ತಾ ಮುಂದುವರೆಯೋಣ. ನೀಟ್ ಪರೀಕ್ಷೆ ಭುಗಿಲೆದ್ದ ಆಕ್ರೋಶ.
ವಿವಿಧ ವಿದ್ಯಾರ್ಥಿ ಸಂಘಟನೆಗಳಿಂದ ದೇಶಾದ್ಯಂತ ಪ್ರತಿಭಟನೆ. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದು ದೇಶಾದ್ಯಂತ ಹಲವು ವಿದ್ಯಾರ್ಥಿ ಸಂಘಟನೆಗಳು ಬೀದಿಗೆ ಇಳಿದು ಪ್ರತಿಭಟನೆಗಳನ್ನು ಮಾಡಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಪ್ರಾರಂಭದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಎಂದು ಸಮರ್ಥನೆ ನೀಡಿದ್ದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇದೀಗ ಕೆಲವು ಅಕ್ರಮಗಳು ನಡೆದಿರುವುದು ನಿಜ ಎಂದು ಒಪ್ಪಿಕೊಂಡಿರುವುದು ವಿದ್ಯಾರ್ಥಿಗಳ ಕೋಪವನ್ನು ಹೆಚ್ಚಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗುತ್ತಿರುವುದನ್ನು ಮನಗಂಡು ಎಚ್ಚೆತ್ತುಕೊಂಡಿರುವ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಮಹಾನಿರ್ದೇಶಕ ಸುಬೋಧ್ ಸಿಂಗ್ ರವರನ್ನು ತೆಗೆದುಹಾಕಿ ಆ ಸ್ಥಾನಕ್ಕೆ ಕರ್ನಾಟಕದ ನಿವೃತ್ತ ಆಡಳಿತಾಧಿಕಾರಿ ಶ್ರೀ ಪ್ರದೀಪ್ ಸಿಂಗ್ ಕರೋಲರವರನ್ನು ನೇಮಿಸಿ ಆದೇಶ ಹೊರಡಿಸಿದೆ. ಹಾಗೂ ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣ ನೇತೃತ್ವದಲ್ಲಿ ತಜ್ಞರ ತಂಡವನ್ನು ನೇಮಿಸಿದೆ. ಜೊತೆಗೆ ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಅರ್ಜಿಗಳ ಬಗ್ಗೆ ಗಮನಹರಿಸಿರುವ ಉನ್ನತ ನ್ಯಾಯಾಲಯ ಪರೀಕ್ಷೆಯಲ್ಲಿ ವಂಚನೆ ಮಾಡಿ ವಿದ್ಯಾರ್ಥಿಯೊಬ್ಬ ವೈದ್ಯನಾಗುತ್ತಾನೆಂದರೆ ಇದರಿಂದ ಸಮಾಜಕ್ಕೆ ಬಹುದೊಡ್ಡ ಹಾನಿಯಾಗುವುದು ನಿಶ್ಚಿತ ಎಂದಿರುವ ಸುಪ್ರೀಂ ಕೋರ್ಟ್ ಈ ನಿಟ್ಟಿನಲ್ಲಿ ಒಂದು ಸಣ್ಣ ತಪ್ಪು ನಡೆದಿದ್ದರೂ ನಾವು ಒಪ್ಪುವುದಿಲ್ಲ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗೂ ಸಲ್ಲಿಕೆಯಾಗಿರುವ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯಿಂದ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆ ಕೇಳಿದೆ. ಮತ್ತೊಂದು ಬೆಳವಣಿಗೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನನ್ನು ಕೇಂದ್ರ ಸರ್ಕಾರ ಶುಕ್ರವಾರದಿಂದ ಜಾರಿಗೆ ತಂದಿದೆ. ತಪ್ಪು ಮಾಡಿರುವುದು ಸಾಬೀತಾದರೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 1 ಕೋಟಿ ದಂಡ ವಿಧಿಸುವ ಅವಕಾಶ ಈ ಕಾನೂನಿನಲ್ಲಿದೆ. ನೀಟ್ ಪರೀಕ್ಷೆ ಅಕ್ರಮಗಳ ಸರಮಾಲೆ. ಇದು ನೀಟ್ ಯಾವಾಗ ಶುರು ಆಯಿತು ಅಲ್ಲಿಂದ ತಮಿಳುನಾಡಲ್ಲಿ ಎಷ್ಟು ಡಿಸ್ಕಷನ್ ಆಗಿದೆ, ಎಷ್ಟು ಹೋರಾಟಗಳಾಗಿದೆ ಗೊತ್ತಾ? ಬೇಡ ಅಂತ ಯಾಕೆಂದ್ರೆ ಅವ್ರಿಗೆ ಗೊತ್ತು ಇದು ಉತ್ತರ ಭಾರತದಲ್ಲಿ ಯಾರು ಈ ವೇಸ್ಟ್ ಬಾಡಿಗಳಿದ್ದಾರೆ ಅವ್ರನ್ನ ತುಂಬೋ ಕೆಲಸವನ್ನ ಇದ್ರ ಮೂಲಕ ಮಾಡ್ತಾರೆ. ಅಲ್ಲ, ಈಗ ಆರೋಪ ಮಾಡ್ತಾ ನಾವು ಸುಮ್ಮನೆ ಮಾಡ್ತಾ ಇಲ್ಲ. ಉತ್ತರ ಭಾರತದವರು ತುಂಬಲಿಕ್ಕೆ ಅಂತ ಹೇಳೋದಕ್ಕೆ ಈಗ ಗೊತ್ತಾಗ್ಬಿಡ್ತಲ್ಲ. ಗೊತ್ತಾ, ಈಗ ಒಂದು ಗುಜರಾತ್ನ ಸೆಕೆಂಡ್ PUC ಫೇಲ್ ಆದಂತ ಮಾರ್ಕ್ಸ್ ಕಡಿಮೆ ಬಂದಿರತಕ್ಕಂಥವ್ರು ಇದ್ರ ಟಾಪ್ ಬಂದಿದ್ದಾರೆ. ಒಂದೇ ಸೆಂಟ್ರಲ್ಲಿ 4 ಜನ ಟಾಪರ್ಸ್ ಅಂದ್ರೆ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ಗುಜರಾತ್, ಬಿಹಾರ್, ಹರಿಯಾಣ ಇಲ್ಲೇ ಜಾಸ್ತಿ ನೋಡಿ. ಮತ್ತೆ ಶಿಕ್ಷಣ ಸಚಿವರು ಏನೂ ಆಗಿಲ್ಲ ಅಂತ ಸಮರ್ಥಿಸ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ಯಾವಾಗ RSS ಮನುಷ್ಯ, ಅವ್ರದ್ದು ಒಂದು ವ್ಯವಸ್ಥಿತವಾದ ಒಂದು ಇದಿರುತ್ತೆ. ಅಲ್ಲ, RSS ಇರ್ಲಿ, ನಾನು ಹೇಳೋದೇನಂದ್ರೆ ಶಿಕ್ಷಣ ಸಚಿವರು ಮಾಹಿತಿ ಪಡ್ಕೊಳ್ಳೋದೇ ಮಾತಾಡೋದಿದೆಯಲ್ಲ, ಅದಕ್ಕೆ ಮಾಹಿತಿ ಇದೆ, ಸುಳ್ಳು ಹೇಳೋದು, ಮಾಹಿತಿ ಇಲ್ಲ ಅನ್ನೋ ತರ ಮಾತಾಡೋದು. ಈಗ ಸಿಗಾಕೊಂಡ್ಮೇಲೆ ಒಪ್ಕೊಂಡ್ರಲ್ಲ, ಎಲ್ಲರೂ ಗುಮ್ಮಕ್ ಶುರು ಮಾಡಿದ್ಮೇಲೆ ಈಗ ಅದು ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ? ಎಲ್ಲ ಕಡೆಯಿಂದ ಪ್ರೆಷರ್ ಬಂದ್ಮೇಲೆ ಹೌದು ನಡೆದಿರೋ. ಈಗ ಇವರು ಇಲ್ಲ ಅಂತ ಸಮರ್ಥಿಸ್ಕೊಂಡು ಬಂದ್ರು. ಈಗ ಆಗಿರೋ ಅರೆಸ್ಟ್ಗಳನ್ನ ನೋಡ್ಬಿಟ್ಟು ಇನ್ನು 7 ಸರಿಯಿಂದ ಹೌದು ಆಗಿದೆ ಅನ್ಬಿಟ್ರು. ವಿದ್ಯಾರ್ಥಿಗಳು ಕೋಪ ಬರ್ತಾ ಇಲ್ವಾ? ಬರುತ್ತೆ. ಅದಕ್ಕೆ ಬೀದಿಗಿಳಿದಿರೋದು ಅದಕ್ಕೆ. ಅಲ್ಲ, ನಾವು ಮೊನ್ನೆ ಲಾಸ್ಟ್ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟು ಕರೆಕ್ಟ್ ಅಲ್ಲ, ನಾವು ಲಾಸ್ಟ್ ಟೈಮ್ ಏನ್ ಹೇಳಿದ್ವಿ? ಈ ರೀತಿ ಕಳ್ಳ ಮಾರ್ಗದಲ್ಲಿ ವೈದ್ಯರಾದ್ರೆ ಏನ್ ಆಪರೇಷನ್ ಮಾಡ್ತಾರೆ ಇವರು? ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ವಂಚಕನೊಬ್ಬ ವೈದ್ಯನಾದ್ರೆ ಸಮಾಜಕ್ಕೆ ಕಂಟಕ ಅಲ್ವೇ ಅಂತ ಕೇಳ್ತಾ ಇದೆ. ಅಲ್ಲ, ಕಣ್ಣು ಕಿವಿ ಯಾವುದು ಗೊತ್ತಿಲ್ಲ. ಎಲ್ಲಿ ಏನ್ ಆಗ್ತಾ ಇದೆ? ಏನ್ ಆಗ್ತಾ ಇದೆ? ಭಾರಿ ಅಪಾಯ. ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ್ಬಿಡ್ರಲ್ಲ, ಮುಗಿದಂಗೆ. ಈಗ ಇನ್ನೊಂದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮುಗಿದು ಕತೆ. ಕಷ್ಟಪಟ್ಟು ಓದೋ ಒಂದು ಗತಿ ಅಷ್ಟೇನಾ? ಇನ್ನೇನು ಯಾರು ಕಷ್ಟಪಟ್ಟು ನಾನು ಓದಿದ್ದೀನಿ ಅನ್ನೋದು ಕ್ಲೈಮ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಈ ಥರದ್ದು ಆದ್ರೆ. ಅಲ್ಲ, ನಾನು ಬೇರೆ ಅಕ್ರಮಗಳಿಂದ ಜಾಸ್ತಿ ಆಗ್ತವೆ. ಅಲ್ಲ, ಬೇರೆ ಬೇರೆ ವಲಯಗಳಲ್ಲಿ ಆಗ್ತವೆ, ಅದೆಲ್ಲ ಸಹಜ ಅನ್ಕೊಂಡಿದ್ವಿ ನಾವು. ಕಳ್ಳಾಟಗಳು ಇರ್ತವೆ ಅಂತ. ವೈದ್ಯಕೀಯ ಕ್ಷೇತ್ರಕ್ಕೂ ಬಂದ್ಬಿಡ್ರಲ್ಲಪ್ಪ. ಅನುತ್ಪಾದಕರು ಯಾರ್ಯಾರು ವೇಸ್ಟ್ ಇವ್ರಿರ್ತಾರೆ ಓದಕ್ಕೆ. ಅಲ್ಲಲ್ಲ, ನಾನು ಹೇಳೋದೇನಂದ್ರೆ ನೋಡಿ, ದುಡ್ಡಿಟ್ಕೊಂಡ್ರು ಓದು ಬರಹ ಇಲ್ಲ, ಹಣ ಇದೆ ಅಂದ್ರೆ ಇವೆಲ್ಲ ಆಗುತ್ತೆ ಅನ್ನೋದೇ. ನೀವು ಅದೇ ಈ ಕರ್ನಾಟಕದಲ್ಲಿ ಆಗಿತ್ತಲ್ಲ ಪೊಲೀಸ್ ಇಲಾಖೆ, ಹೌದು,
ಜಮೀನು ಅರ್ಧ ಎಕರೆ ಜಮೀನು ಮಾಡ್ಬಿಟ್ಟು ತಗೊಂಬಂದು ಹಾಕ್ಬಿಟ್ಟು invest ಮಾಡ್ತಾರೆ. ಲಂಚ ಕೊಟ್ಟ ಸಿ ನಾನು ಅದನ್ನ ಹೇಳ್ತೀನಿ, ಎಲ್ಲ ವಿಚಾರಗಳಲ್ಲೂ ಅಕ್ರಮಗಳು ನಡೀತವೆ, ಅದನ್ನ ಸಹಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ, ಅದಕ್ಕೆ ಶಿಕ್ಷೆ ಅನ್ನೋದಿದೆ. ಆದ್ರೆ ವೈದ್ಯಕೀಯ ಕ್ಷೇತ್ರ, ನಾನು ಹೇಳ್ತಾ ಇರೋದು ವೈದ್ಯಕೀಯ ಕ್ಷೇತ್ರ, ಮನುಷ್ಯನ ಆರೋಗ್ಯದ ಬಗ್ಗೆ ಚೆಲ್ಲಾಟ. ಮುಗೀತು ಕತೆ. ಇಂಥವ್ರು ಬಂದ್ರೆ ಅಲ್ಲ, ನಾನು ಈಗ ಈ ತರ ಅಕ್ರಮ ಎಸಗೋರಿಗೆ ಶಿಕ್ಷೆ ಏನು? ಈಗ ಏನೋ ಮಾಡೋರಲ್ಲ, 10 ಲಕ್ಷ ದಂಡ, ಏನು 10 ವರ್ಷ ಸಜಾ ಸಾಬೀತಾದ್ರೆ. ಈಗ ಬಂದಿರೋ ಕಾನೂನು, ಈಗ ಬಂದಿರೋದು ಸರಿ. ನಾನು ಹೇಳೋದೇನಂದ್ರೆ ಸಿಕ್ಕಾಕೊಳ್ಳೋದೇ ಇಲ್ಲ ಅವರು. ಶಿಕ್ಷೆ ಆದ್ರೆ ತಾನೇ ಅವರು ತಿದ್ಕೊಳ್ಳೋಕೆ. ಅದಕ್ಕೆ ಶಿಕ್ಷೆ ಆಗ್ತಾ ಇಲ್ಲ, ಅದಕ್ಕೆ ಅವ್ರು ಮಾಡ್ತಾನೆ ಇರೋದು. ಈಗ ನೋಡಿ, ಮೊನ್ನೆ ಇದು ನಮ್ಮ ದರ್ಶನ್ ಅವ್ರದ್ದು ಅದೇ ಕೇಸ್ ಅಲ್ವಾ? ಅಲ್ಲಿ ಶಿಕ್ಷೆ ಆಗುತ್ತೆ, ಸಿಗಾಕೊಳ್ತೀವಿ ಅನ್ನೋದು ಭಯ ಇದ್ರೆ ಮಾಡ್ತಾ ಇದ್ರಾ? ಹೇಳಿ. ಈಗ ಒಂದು ಆದ್ರೆ ಬೇರೆಯವ್ರಿಗೆ ಸಿಕ್ಬಿಡ್ತದೆ, ಸಾಮಾನ್ಯ ಯಾರಾದ್ರೆ ಅದಕ್ಕೆ ಶಿಕ್ಷೆಗೆ ಬಿಡ್ತದೆ, ನಿಂತವ್ರಿಗೆ ಸಿಗಲ್ಲ ಅನ್ನೋ ಧೈರ್ಯದ ನೋಡಿ ಎಂತ ಮಾಡಿದ್ರು, ಈಗ ಸಿಗಾಕೊಂಡ್ರು. ನಾನು ಹೇಳೋದು, ಒಂದು ಶಿಕ್ಷೆ ಅನ್ನೋದು ಇರಬೇಕು, ತ್ವರಿತವಾದ ಶಿಕ್ಷೆ. ಎಲ್ಲದಕ್ಕೂ ಶಿಕ್ಷೆ ಇದೆ, ಹಾ. ಆದರೆ ಸಾಮಾಜಿಕವಾಗಿ ಸರಿ ವ್ಯವಸ್ಥೆ ಇದ್ರೆ, ಮತ್ತೆ ಅದನ್ನ ನಡೆಸೋ ವ್ಯವಸ್ಥೆ ಸರಿ ಇದ್ರೆ ಇಂಥವಾಗಲ್ಲ. ನೀವು ಶಿಕ್ಷೆ ಕೊಡ್ತೀರಿ ಅನ್ನೋ ಕಾರಣಕ್ಕೆ ಕಡಿಮೆ ಆಗ್ತವೆ ಅಂತ ಆಗಲ್ಲ. ಈಗ ಸರಿಪ್ಪ, ಈಗ ಯಾಕೆ ಮೇಲಂತಸ್ತಿರೋರು ಆರಾಮಾಗಿ ಮಾಡ್ಕೊಂಡು ಹೋಗೋದು? ಮೇಲಂತಸ್ತಿರೋರು ಆಗೋದು, ಕೆಳವರ್ದರೆ ಅಂತ ಅಂಕಗಳು ಮಾಡಲ್ಲ. ಅವ್ರಿಗೇನು ಶಿಕ್ಷೆ ಅವಾಗ? ಮೇಲಂತಸ್ತು ಬಚಾವಾಗ್ಬೋದು ಅನ್ನೋ, ಮತ್ತೆ ಅಂತವ್ರಿಗೆ ಶಿಕ್ಷೆ ಇರ್ಬೇಕಂತ ನಾನು ಹೇಳೋದು. ನೀವು ಶಿಕ್ಷೆಯಿಂದನೇ ಆಗಲ್ಲ ಅಂತ ಹೇಳಿದ್ರೆ ಅದು ಸರ್ವಸಾಮಾನ್ಯರಿಗೆ, ಮಧ್ಯಮ ವರ್ಗದವ್ರಿಗೆ. ಅದು ಮೇಲಂತಸ್ತವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆಕೆ ಶಿಕ್ಷೆ, ಒಂದು ಸರಿಯಾದ ಶಿಕ್ಷೆ, ಸರಿಯಾಗಿ ಪೆಟ್ಟು ಬಿದ್ದರೆ ಇಂಥ ಕೆಲಸಗಳಾಗಲ್ಲ. ತ್ವರಿತ ಶಿಕ್ಷೆ ಅಂತ ಹೇಳ್ತಾರೆ ಅದಕ್ಕೆ. ಈಗ ನೀವು ಇನ್ನೊಂದು ಬೆಳವಣಿಗೆ ನೋಡ್ಬಲ್ಲೇಬೇಕು. ಜಡ್ಜು ಮೊನ್ನೆ ಕೇಜ್ರಿವಾಲ್ಗೆ ಜಾಮೀನು ಕೊಟ್ಟು ಜಡ್ಜನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಮ್ ಮಾಡ್ತಾರೆ. ಆಮೇಲೆ ಅಂದ್ರೆ ನೈತಿಕವಾಗಿ ಯಾವುದೆಲ್ಲ ಇದೆ ಅದ್ರ ಮೇಲೆ ದಾಳಿ ಮಾಡೋ ಪರಂಪರೆ ಶುರು ಆಗ್ಬಿಟ್ಟಿದೆ. ತಕ್ಷಣ ದಾಳಿ ಮಾಡ್ತಾರೆ. ಆಮೇಲೆ ಇನ್ನೊಂದು, ಆಮೇಲೆ ಅನೇಕ ಜನ ಅಲ್ಪಸಂಖ್ಯಾತರು, ದಲಿತರು ಯಾರಾದ್ರೂ ಹೋದ್ರೆ ಒಳಗೆ ಬರಕ್ಕಾಗಲ್ಲ, ಕಷ್ಟ. ಈಚೆಗೆ ನಿಮಗೆ ಅರ್ನಾಡ್ ಗೋಸ್ವಾಮಿ ಹೋದ್ರೆ ಮಧ್ಯರಾತ್ರಿ ಬೇಲ್ ಸಿಗುತ್ತೆ, ಗೊತ್ತಾಯ್ತಾ? ಸೊ ಅಂದ್ರೆ ಪ್ರಭಾವಿ ಒಬ್ಬ ಮಧ್ಯರಾತ್ರಿ ಕೋರ್ಟ್ ಓಪನ್ ಮಾಡಿ ಅವ್ರನ್ನ ತೀರ್ಮಾನ ಮಾಡ್ತಾರೆ. ನಿಮಗೆ ಬಡವರು, ಈಗ ಅನೇಕ ಜನ ಈ CAA ಮತ್ತ NRC ನಲ್ಲಿ ಹೋರಾಟ ಮಾಡದಂತ ಅನೇಕ ಮುಸಲ್ಮಾನ್ ಹುಡುಗರು ಇವತ್ತು ಜೈಲಲ್ಲಿದ್ದಾರೆ, ಬಂದಿಲ್ಲ, ಈಚೆ ಕೊಟ್ಟಿಲ್ಲ, ಅವ್ರಿಗೆ ಬೇಲ್ ಕೊಟ್ಟಿಲ್ಲ. ನನಗೆ ಈ ವೈದ್ಯಕೀಯ ವಿಚಾರಕ್ಕೆ ಸಂಬಂಧ ಅಲ್ಲಲ್ಲ, ಇದೇ ಪ್ರಭಾವಿಗಳು ಎಲ್ಲಿ ನಿರ್ಧರಿಸ್ತಾರೆ ಅಲ್ಲಿ ಶಿಕ್ಷೆ ಕಡಿಮೆ. ನನ್ನ ಪ್ರಕಾರ ಶಿಕ್ಷೆ ಆಗಲ್ಲ, ನಾನು ಹೇಳೋದಂದ್ರೆ ಬಚಾವ್ಗೆ ಅವಕಾಶ ನೀಡಬಾರ್ದು. ಬಚಾವಾಗ ಅವಕಾಶ ಇದ್ರೆ ವ್ಯವಸ್ಥೆ ಕೆಟ್ಟೋಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ವಂಚಕನೊಬ್ಬ ವೈದ್ಯನಾದ್ರೆ ಸಮಾಜಕ್ಕೆ ಕಂಟಕ. ಇದು ಇವತ್ತಿನ ಸುದ್ದಿ, ಇವತ್ತಿನ ಸಂದೇಶ. ವಂಚಕರು ಯಾವತ್ತೂ ಸಮಾಜದ ಮುನ್ನೆಲೆಗೆ ಬರಬಾರ್ದು, ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳ್ತಾ ಮುಂದುವರಿಯೋಣ. ಹಜ್ ಯಾತ್ರೆ, ಬಿಸಿಲಿನ ತಾಪಕ್ಕೆ 1000ಕ್ಕೂ ಹೆಚ್ಚು ಯಾತ್ರಿಗಳ ಸಾವು, 98 ಭಾರತೀಯರು ಸಾವು. ಮಾನವ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾನೆ. ಹಿಂದೂ ಬಾಂಧವರು ಕಾಶಿ ಯಾತ್ರೆಯನ್ನು ಕೈಗೊಂಡರೆ ಮುಸ್ಲಿಂ ಬಾಂಧವರು ಮೆಕ್ಕಾ ಮದೀನಾಗೆ ಯಾತ್ರೆ ಕೈಗೊಳ್ಳುತ್ತಾರೆ. ಕ್ರೈಸ್ತರು ಯೇಸುವಿನ ಜನ್ಮಸ್ಥಳ ಬೆತ್ಲೆಹೆಮ್ಗೆ, ಹೋಲಿ ಲ್ಯಾಂಡ್ ಯಾತ್ರೆಗೆ ಕೈಗೊಳ್ಳುತ್ತಾರೆ. ಹೀಗೆ ಹಲವು ಧರ್ಮಗಳ ಹಲವು ಭಕ್ತಾದಿಗಳು ತಮ್ಮ ತಮ್ಮ ನೆಚ್ಚಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಕೃತಾರ್ಥರಾಗುತ್ತಾರೆ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಮೆಕ್ಕಾ ಮದೀನವೂ ಒಂದು. ಪ್ರತಿ ವರ್ಷ ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮುಸ್ಲಿಂ ಬಾಂಧವರು ಈ ಮೆಕ್ಕಾ ಮದೀನಾ ಪುಣ್ಯಕ್ಷೇತ್ರಕ್ಕೆ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಈ ಯಾತ್ರೆಯನ್ನು ಹಜ್ ಯಾತ್ರೆ ಎನ್ನಲಾಗುತ್ತದೆ. ಇದರಂತೆ ಪ್ರಸ್ತುತ ವರ್ಷ 2024ರಲ್ಲಿ ನಡೆದ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದರು. ಆದರೆ ಬಿಸಿಲಿನ ತಾಪ ಯಾತ್ರಾರ್ಥಿಗಳನ್ನು ಬಹಳವಾಗಿ ಹಿಂಸಿಸಿಬಿಟ್ಟಿದೆ. ಅಧಿಕ ತಾಪಮಾನದಿಂದ 1000ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಇದರಲ್ಲಿ ಭಾರತೀಯರು 98 ಮಂದಿ ಮೃತಪಟ್ಟಿದ್ದರೆ ಅದರಲ್ಲಿ ಕರ್ನಾಟಕದ ಬೆಂಗಳೂರಿನವರು 2 ಸೇರಿದ್ದಾರೆ. ಮೆಕ್ಕಾದ ಬೃಹತ್ ಮಸೀದಿಯ ಆವರಣದಲ್ಲಿ 52 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾದ ಪರಿಣಾಮದಿಂದಾಗಿ ಬಿಸಿಲಿನ ತೀವ್ರತೆಯನ್ನು ತಾಳಲಾರದೆ ಹಲವರು ಮೃತ ಹೊಂದಿದ್ದಾರೆ. ಈ ಹಿಂದೆ 2015ರಲ್ಲಿ ಇದೇ ಯಾತ್ರೆಯಲ್ಲಿ ಕಾಲ್ತುಳಿತದಿಂದ 2500 ಜನ ಸಾವಿಗೀಡಾದದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಸುಮಾರು 30 ವರ್ಷಗಳಿಂದ ಹಜ್ ಯಾತ್ರೆ ವೇಳೆ ಟೆಂಟ್ಗಳಲ್ಲಿ ಬೆಂಕಿ ಹತ್ತಿಕೊಂಡ ಪ್ರಕರಣ ಹಾಗೂ ಇತರೆ ಕಾರಣಗಳಿಂದ 100 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ.
ಟ್ಯುನೇಷಿಯಾದ 35 ಮಂದಿ, ಜೋರ್ಡಾನಿನ 41 ಮಂದಿ, ಇರಾನಿನ 11 ಮಂದಿ, ಸೆನೆಗಲ್ನ 3 ಮಂದಿ, ಇಂಡೋನೇಷ್ಯಾದ 144 ಮಂದಿ, ಹೀಗೆ ಜಗತ್ತಿನಾದ್ಯಂತ ಆಗಮಿಸಿದ್ದ ಯಾತ್ರಾರ್ಥಿಗಳಲ್ಲಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಮೆಕ್ಕಾ ಮದೀನಾ ಒಂದು ಹೆಸರುವಾಸಿ ಪುಣ್ಯಕ್ಷೇತ್ರ. ಮುಸ್ಲಿಂ ಬಾಂಧವರು ವರ್ಷ ಅಲ್ಲಿ ಯಾತ್ರೆ ಕೈಗೊಳ್ತಾರೆ. ಸಣ್ಣ ಪುಟ್ಟ ಅವಘಡಗಳು ನಡೀತಾ ಇತ್ತು ಅಂತ ವರದಿ ಆಗಿದೆ. ಕೆಲವು ಸಾರಿ ಕಾಲು ತುಳಿತಕ್ಕೆ ಆದರೆ 2015ರಲ್ಲಿ ಅತಿಯಾದ ಸಾವು, 2500 ಜನ ಸಾವನ್ನಪ್ಪಿದ್ದಾರೆ. ಅದಾದ್ಮೇಲೆ ಇದು ಬಿಸಿಲಿನ ತಾಪಕ್ಕೆ 1000ಕ್ಕೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವರದಿ ಆಗಿದೆ. 52 ಡಿಗ್ರಿ 52 ಡಿಗ್ರಿ ಊಹಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಊಹಿಸ್ಕೊಳಕ್ಕಾಗತ್ತಾ? 38 ಇದ್ದಾಗಲೇ ನಾವು ಅಯ್ಯಯ್ಯೋ ಅಂತ ಇದ್ವಿ, ಅದ್ರೋಗ್ಬಿಡ್ತೀವಿ, ಅಯ್ಯಯ್ಯೋ ಅಂತ ಇದ್ವಿ. 52. ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಅಲ್ಲಿನ ಆಡಳಿತ ವರ್ಗ ಇವ್ರಿಗೇನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ ಬರ್ತಕ್ಕಂತಹ. ಇಲ್ಲ, ಇದು ಏನು ಪ್ರಕೃತಿ ಮುಂದೆ ಏನು ಮಾಡ್ತೀರಿ? ಅಲ್ಲ, ಈಗ ಅದು ಇದು ಅಂದ್ರೆ ಓಪನ್ ಇದರಲ್ಲಿ ಅವರು ನಡೀತಕ್ಕಂಥದ್ದು. ಹೌದು, ಪ್ರಕೃತಿ ಇರ್ತಕ್ಕಂಥ ವಾತಾವರಣವನ್ನ ನಾನೇನು ಹೇಳಿದಂದ್ರೆ ಆ ಯಾತ್ರೆಯ ಸಂದರ್ಭಗಳನ್ನ ಸ್ವಲ್ಪ ಮಿನಿಮೈಸ್ ಮಾಡಿ, ಈಗ ಸಂಜೆ ವೇಳೆಯೆಲ್ಲ ಬರೋಕೆ ಹೇಳೋದು, ಬೆಳಿಗ್ಗೆ ಆದಷ್ಟು ಬೇಗ ಮುಗಿಸಿ ಅಂತ ಹೇಳೋದು, ಮಧ್ಯೆ ಆ ರೀತಿಯ ಒಂದು ನಿರ್ಧಾರಗಳನ್ನ ಕೈಗೊಂಡು ಬಿಸಿಲಿನ ತಾಪವನ್ನು ತಡೆ ಹಿಡಿಬಹುದಾಯ್ತಲ್ಲ ಅಂತ ನನ್ನ ಒಂದು ಈ ಅಸಂಪ್ಷನ್. ಉತ್ತರ ಕರ್ನಾಟಕದಲ್ಲಿ ಆಫೀಸಿನ ಸಮಯವನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಬಿಸಿಲು ಕಾರಣಕ್ಕೆ. ಹೌದು ಹೌದು. ಬೇಸಿಗೆಯಲ್ಲಿ ಬೆಳಗ್ಗೆ 7ರಿಂದ 8 ಗಂಟೆ, 8 ಗಂಟೆಯಿಂದ 11 ಗಂಟೆ 11:30ಗೆ ಮುಗಿಸ್ಬಿಡ್ತಾರೆ. ಹೌದು. ಮತ್ತೆ 4 ಗಂಟೆಯಿಂದ 7 ಗಂಟೆ. ಇದು ಇದೇ ತರ ತಮಿಳುನಾಡಲ್ಲಿ ನಾವು ನೋಡಿದೀವಿ. ಈ ಕೂಲಿ ಕೆಲಸ ಮಾಡೋರೆಲ್ಲ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡ್ಬಿಡ್ತಾರೆ, 6ರಿಂದ 11 ಗಂಟೆ ತನಕ ಮಾಡ್ಬಿಟ್ಟು ಮನೆಗೆ ಮಾಡ್ತಾರೆ ಅವರು. ಆಮೇಲೆ 12, 1, 2, 3, 4 ಗಂಟೆ ಆದ್ಮೇಲೆ ತಿರ್ಗಿ 5 ಗಂಟೆಗೆ ಹೋಗಿ ಒಂದು 6, 6:30, 7 ಗಂಟೆಗೆ ಮಾಡ್ಬಿಡ್ತಾರೆ. ಕರೆಕ್ಟ್. ಅದು ಈ ಬಿಸಿಲಿನ ತಾಳಕ್ಕೆ ತಾಳಕ್ಕಾಗದೇನೆ ಹೌದು ಈ ಟೈಮನ್ನ ಅರೇಂಜ್ ಮಾಡ್ಕೊಂಡು ಮಧ್ಯಾಹ್ನದ ಸಮಯವನ್ನ ಅವಾಯ್ಡ್ ಮಾಡ್ತಾರೆ. ನೀವ್ ಹೇಳೋದು ಆತರ ಏನಾದ್ರು ಮಾಡಿ ಜನರ ಸಾವು ನೋವುಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಬೋತಾ ಇದೆ. ಹಾಕಬಹುದು. ಅದು ಗೊತ್ತಿಲ್ಲ ಏನು ಅಂದ್ರೆ, ನನಗೆ ಧಾರ್ಮಿಕ ಶಿಷ್ಟಾಚಾರಗಳನ್ನ ನಿಯಮಗಳು ಏನಿದೆ ಅಂತ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಬಟ್ ನಮ್ಮ ಅಸಂಪ್ಷನ್, ಅದು ನನ್ನ ಒಂದು ಸಲಹೆ ಅಷ್ಟೇ, ಸಜೆಷನ್. ಬಟ್ ಏನಂದ್ರೆ ಅಲ್ಲಿನ ಧಾರ್ಮಿಕ ವಿಧಿವಿಧಾನಗಳೇನಿದೆ, ಟೈಮಿಂಗ್ಸ್. ಇನ್ನೊಬ್ರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಅಲ್ಲಿ ಎಷ್ಟೇ ಬಿಸಿಲು ನಾನು ಹೋಗ್ಲೇಬೇಕು, ನಾನು ಸತ್ರು ಪರವಾಗಿಲ್ಲ ಅಲ್ಲೇ ಸಾಯ್ಬೇಕು. ಹೌದು, ಅಂದ್ರೆ ತಮ್ಮನ್ನ ಅರ್ಪಿಸ್ಕೊಂತಾರಲ್ಲ, ಅರ್ಪಿಸ್ಕೊಂಡು ದೇವರು ನನ್ನನ್ನ ಕರ್ಕೊಳ್ಳಿ, ಅಲ್ಲೇ ಪುಣ್ಯಕ್ಷೇತ್ರ ಸತ್ರ ನನಗೆ ಒಳ್ಳೆ ಸಾವು ಅನ್ನುವಂತ ಜನರು ಇದಾರೆ. ಸೊ ಹಾಗಾಗಿ ಇಂಥ ನಿಯಮಗಳನ್ನ ಹಾಕಿದ್ರೆ ಕೆಲವರು ಒಪ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಆಮೇಲೆ ಅಲ್ಲಿನ ಆಡಳಿತ ಮಂಡಳಿ ಹೇಳುತ್ತೆ, ಎಷ್ಟೋ ಜನ ಮಾಹಿತಿ ಇಲ್ದೇನೆ ಹೋಗಿರ್ತಾರಂತೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ದೇನೆ ಹೋಗ್ಬಿಟ್ಟಿರ್ತಾರಂತೆ ಎಷ್ಟೋ ಜನ. ಸೊ ಅಂಥವ್ರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ, ಅಂಥವ್ರು ಸತ್ತಿರ್ತಾರೆ, ಅವ್ರಿಗೆ ರೂಮ್ಸ್ AC ರೂಮ್ ಸಿಗಲಿಕ್ಕಿಲ್ಲ, ಮತ್ತೆ ಕೆಲವು ವ್ಯವಸ್ಥೆಗಳು ಸಿಗಲಿಕ್ಕಿಲ್ಲ. ಆವಾಗ ಅಂಥವ್ರು ಆಗಿರ್ತಂತ ಅಂತ ಹೇಳುತ್ತೆ. ದುಃಖದ ವಿಚಾರ. ಹೌದು ಹೌದು ಹೌದು. ಯಾತ್ರೆಗೆ ಹೋಗಿರ್ತಕ್ಕಂಥವ್ರು, ಆಮೇಲೆ ಯಾತ್ರೆಗೆ ಹೋಗೋರು ಸ್ವಲ್ಪ ನನ್ನ ಮಾಹಿತಿ ಪ್ರಕಾರ ಸ್ವಲ್ಪ ವಯಸ್ಸಾದ ಜಾಸ್ತಿ, ಹೌದು ಆ ಥರದವರಲ್ಲ, ಏಜ್ಡ್ ಪರ್ಸನ್ಸೇ ಹೋಗೋದಂತ ನನಗೆ ಕೂಡ ಸಿಕ್ಕ ಮಾಹಿತಿ. ಮತ್ತೆ ಅವ್ರ ಬಾಡಿಯ ಕಂಡೀಷನ್, ಹೆಲ್ತ್ ವೈಸ್ ಇವೆಲ್ಲ ಇರ್ತವೆ. ಸೊ ಹಾಗಾಗಿ ಟೆಂಪರೇಚರ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಹೃದಯಾಘಾತ ಅಥವಾ ಇನ್ಯಾವುದೋ ಕಾಯಿಲೆಗಳು ಇರ್ತಾವಲ್ಲ ಅಂಥವ್ರಿಗೆ ಬಲಿ ಆಗ್ತಾರೆ. ಸೊ ಇವೆಲ್ಲವನ್ನು ಕ್ರೋಢೀಕರಣ ಮಾಡಿ 1000 ಜನ ಸತ್ರು ಅಂತ ಅಲ್ಲಿ ವರದಿ ಆಗುತ್ತೆ. ಅದು ಹೇಳಿದ್ದಾರೆ, ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಸಾವನ್ನಪ್ಪಿರ್ತಾರೆ. ಎಷ್ಟೇ ಪ್ರಿಕಾಷನ್ಸು, ಅವ್ರ ಮುಖಕ್ಕೆ ನೀರು ಹೊಡಿತಾ ಇದ್ದಾರಂತೆ, ವಾಕ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೆಲ್ಲ ನೀರು ಹಾಕೋದು, ಮತ್ತೆ ಅವ್ರಿಗೆ ಕುಡಿಲಿಕ್ಕೆ ತಂಪಾನೆ ಕೊಡೋದು, ಇದೆಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡೂ ಕೂಡ 1000 ಗಡಿ ದಾಟಿ ಸಾವು ಅನ್ನೋದು ಎಲ್ರಿಗೂ ಕಟ್ಟಿರ್ತಕ್ಕಂಥ ಬುತ್ತಿ ಅಲ್ವಾ. ಆದರೆ ಕೆಲವರು ಇಷ್ಟಪಡ್ತಾರೆ ಪುಣ್ಯಕ್ಷೇತ್ರಗಳು ಸತ್ತರೆ ನಮಗೆ ಒಳ್ಳೆ ಸಾವು ಅನ್ನುವಂಥದ್ದು. ಸೊ ಹಾಗಾಗಿ ಆಗಿದೆ. ಆದರೂ ಕೂಡ ನಾವು ಎಚ್ಚೆತ್ಕೊಳ್ಬೇಕು. ಪುಣ್ಯಕ್ಷೇತ್ರಗಳನ್ನು ನಡೆಸ್ತಕ್ಕಂಥವ್ರು ಎಚ್ಚೆತ್ಕೊಳ್ಬೇಕು. ಅದಕ್ಕೆ ಬೇಕಾದ ಕೆಲವು ನಿಯಮಗಳನ್ನು ಮತ್ತು ಪೂರ್ವಭಾವಿ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು. ಜನರ ಬರುವಿಕೆ ಹೋಗುವಿಕೆಗಳಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು. ಅದ್ರ ನನಗೆ ಇನ್ನೊಂದೇನೆಂದರೆ, ನಾನು ಅನೇಕ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಗೊತ್ತಿದೆ, ಆದರೆ ಇದು ಹಜ್ ಯಾತ್ರೆಯ ಇದಿದೆಯಲ್ಲ, ತುಂಬಾ ಶಿಸ್ತುಬದ್ಧವಾದ ಹೌದು ಹೌದು ಪರಿಪೂರ್ಣಮಯ ಯಾತ್ರೆ ಅದು. ನಾನು ಬೇರೆ ಎಲ್ಲ ಅಲ್ಲಿ ಕಂಪೇರ್ ಮಾಡೋಕೆ ಆಗಲ್ಲ, ಬೇರೆ ಎಲ್ಲೂ ಆ ಥರದೊಂದು ವ್ಯವಸ್ಥೆ ಇಲ್ಲ. ಅಷ್ಟು ಒಳ್ಳೆ ಶಿಸ್ತುಬದ್ಧವಾಗಿ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇಂಥ ಅವಘಡ ನಡೀತದೆ.
ಇರಲಿ, ಇದು ಮನುಷ್ಯನನ್ನು ಮೀರಿದ್ದು, ಪ್ರಕೃತಿ ದತ್ತವಾಗಿ ಆಗೋದು, ಆಗುವಂಥದ್ದು. ಬಿಸಿಲಿನ ತಾಪವನ್ನು ಯಾರು ತಡೆಯಲಿಕ್ಕಾಗಲ್ಲ. ಆಗಲಿ, ಆಯಿತು. ಆ ಕುಟುಂಬಗಳಿಗೆ, ಆ ಮೃತ ಹೊಂದಿದ ಕುಟುಂಬಗಳ ಆ ನೋವನ್ನು ತಾಳ್ಕೊಳ್ಳೋಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಮುಂದುವರೆಯೋಣ. ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.